ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತೆದ್ದಾಗ 6 ಗಂಟೆ 6:30 ಆಗಿತ್ತು. ತುಂಬ ಮಳೆ ಬಂದಿರೋದ್ರಿಂದ ಮನೆ ಮುಂದೆಲ್ಲ ಫುಲ್ಲು ನೀರು ಬರುತ್ತೆ. ತುಂಬ ಗಲೀಜಾಗಿರುತ್ತೆ ಮನೆ ಮುಂದೆ. ಮಾಮೂಲಿ ಎದ್ದು ಹೊಸ್ಲೆಲ್ಲ ಒರೆಸ್ಕೊಂಡು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಬಾಗಿಲಿಗೆ ಹೂವು ಇಟ್ಟು ಎದ್ದು ಕಾಫಿ ಮಾಡಿ ಮಕ್ಕಳನ್ನೆಲ್ಲ ಎಬ್ಬರಿಸಿ ಅವ್ರಿಗೂ ಸಹ ಕಾಫಿ ಕೊಟ್ಟು ಇವತ್ತು ತಿಂಡಿಗೆ ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಂತ್ಯ ಪಲಾವ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಅದನ್ನು ರುಬ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ತಿಂಡಿಗೆಲ್ಲ ಒಗ್ಗರಣೆ ಹಾಕೊಂಡು ತಿಂಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟವ್ ಮೇಲೆ ತಿಂಡಿ ಮಾಡ್ಕೊಂತ ಮಳೆ ಇರೋದ್ರಿಂದ ತುಂಬ ಮಳೆ ಇಲ್ಲಿ ಬಿಸಿಲೇ ಇಲ್ಲ, ಬಿಸಿಲು ಕಮ್ಮಿ. ಅದಕ್ಕೋಸ್ಕರ ಸೋಲಾರಲ್ಲೇ ನೀರು ಕಾಯಲ್ಲ. ಸ್ಟವ್ ಮೇಲೆ ತಪ್ಪಲಿಲಿ ನೀರು ಕೊಟ್ಟು ಹುಡುಗರಿಗೆಲ್ಲ ಸ್ನಾನಕ್ಕೆ ರೆಡಿ ಮಾಡಿ ಅವರು ಸ್ನಾನ ಮಾಡ್ಕೊಳಕ್ಕೆ ಹೋದರು. ಹಂಗೆ ನಾನು ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಬಿಡೋಣ ಅಂತ ತಿಂಡಿ ಮಾಡ್ಕೊತಾ ಇದ್ದೀನಿ. ನೆಲ ಎಲ್ಲ ಒರೆಸ್ಕೊಂಡು ನಾನು ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗುರುವಾರ ಆಗಿರೋದ್ರಿಂದ ಬೇಗ ಪೂಜೆ ಮಾಡಿ ಹಂಗೆ ಸ್ಕೂಲ್ ಹತ್ರನೇ ರಾಯರ ಮಠ ಇರೋದು. ಹಂಗೆ ಮಠಕ್ಕೆ ಹೋಗಿ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಬರ್ಬೋದಲ್ಲ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಟು ಅವ್ರು ತಿಂಡಿ ತಿಂದೋಗಿ ಸ್ಕೂಲಿಗೆ ರೆಡಿ ಆಯ್ತಿದ್ದಾರೆ. ಸ್ಕೂಲಿಗೆ ರೆಡಿಯಾಗಿ ಶೂ ಎಲ್ಲ ಹಾಕೊಂಡು ಹೊರಟ ಮೇಲೆ ಹಂಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ರಾಯರ ಮಠಕ್ಕೆ ಬಂದೆ. ರಾಯರ ಮಠಕ್ಕೆ ಬಂದು 3 ರೌಂಡ್ ಪ್ರದಕ್ಷಿಣೆ ಹಾಕಿ ರಾಯರ ಆಶೀರ್ವಾದ ಪಡೆದು ಮನೆಗೆ ಬಂದು ಟಿಫನ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.